ಅರಳಿದಿಬ್ಬ ತುಳಸಿ ಲಕ್ಷ್ಮೀ ದೇವಸ್ಥಾನದ ಹಾಗೂ ಬಿಸಿಲು ಮಾರಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಲೇಔಟ್ ರಂಗನಾಥ್ ಮತ್ತು ಅವರ ಕುಟುಂಬದವರು 20 ಲಕ್ಷ ನಗದು ಮತ್ತು ಅಂಗನವಾಡಿಗೆ ಒಂದು 30-40 ಸೈಟ್ ಅನ್ನು ನೀಡಿದ್ದಾರೆ. ಈ ದೇವಸ್ಥಾನಕ್ಕೆ ಹೆಚ್ಚಿನ ಶ್ರಮ ವಹಿಸಿದ್ದವರು ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಆರ್ ಮಂಜುನಾಥ್, ಅರಳಿದಿಬ್ಬ ಮತ್ತು ಗೋಪಿನಾಥ್. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಟಿ ಬೇಗೂರಿನ ಅರಳಿದಿಬ್ಬ ತುಳಸಿ ಲಕ್ಷ್ಮೀದೇವಿ ದೇವಸ್ಥಾನ ಹಾಗೂ ಬಿಸಿಲು ಮಾರಮ್ಮನವರ ದೇವಸ್ಥಾನ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿದಿಬ್ಬ ಗ್ರಾಮದಲ್ಲಿ ತುಳಸಿ ಲಕ್ಷ್ಮೀದೇವಿ ದೇವಸ್ಥಾನ ತುಂಬಾ ಶಿಥಿಲವಾಗಿತ್ತು. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಊರಿನವರು ತೀರ್ಮಾನ ಮಾಡಿದೆವು. ಟಿ ಬೇಗೂರು ಗ್ರಾಮ ಪಂಚಾಯಿತಿ ಅರಳಿದಿಬ್ಬದ ಸದಸ್ಯರಾದ ಮಂಜುನಾಥ್ ಆರ್ ದೇವಸ್ಥಾನಕ್ಕೆ ಸರಿಸುಮಾರು 40 ಲಕ್ಷ ರೂಪಾಯಿ ಮೇಲ್ಪಟ್ಟ ಹಣವನ್ನು ನೀಡಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ನೀಡಿದ ನೆಲಮಂಗಲದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು, ಎಂಕೆ ನಾಗರಾಜು, ರಂಗನಾಥ್ ಗೌಡರು, ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ಅಧ್ಯಕ್ಷರು, ಮಮತಾ, ರವಿಕುಮಾರ್ ಹಾಗೂ ಎಲ್ಲಾ ಗಣ್ಯ ವ್ಯಕ್ತಿಗಳು, ಊರಿನ ಯುವಕರು ಸೇರಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದರು. ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಸತತ 3 ದಿನದ ಅನ್ನದಾಸೋಹದ ವ್ಯವಸ್ಥೆಯನ್ನು ಭಕ್ತಾದಿಗಳಿಗೆ ಆಯೋಜನೆ ಹಾಗೂ ಹಣದ ರೂಪದಲ್ಲಿ ಸಹ ಕೊಟ್ಟಿರುತ್ತಾರೆ. ಈ ತುಳಸಿ ದೇವಸ್ಥಾನಕ್ಕೆ ದಾಸರಹಳ್ಳಿ ಭಾಗದ ಲೇಔಟ್ ರಂಗನಾಥ್ ಮತ್ತು ಅವರ ಕುಟುಂಬಸ್ಥರಿಂದ 20 ಲಕ್ಷ ಹಣ ಮತ್ತು ಶನಿ ಮಹಾತ್ಮ ದೇವರ ಎದುರು ಸೈಟ್ ನಂಬರ್ 71 ದೇವಸ್ಥಾನಕ್ಕೆ ನೀಡಿದ್ದಾರೆ. ಜೆಪಿ ಪ್ರಕಾಶ್ ಅವರ ಮಗನಾದ ಲ್ಯಾಂಡ್ ಡೆವಲಪರ್ ಸುನಿಲ್ ಕುಮಾರ್ ಮತ್ತು ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸಹಕಾರ ನೀಡಿದ್ದಾರೆ. ನಮ್ಮ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಹಗಲಿರುಳು ಪಟ್ಟ ಶ್ರಮಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ. ನಮ್ಮ ಕನಸು ಇಂದು ನನಸಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ದೇವಸ್ಥಾನ ಸುಮಾರು 800,000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ದೇವಸ್ಥಾನ. ಇದು ಬಹಳ ಶಿಥಿಲಗೊಂಡಿದ್ದರಿಂದ ಊರಿನ ಎಲ್ಲ ಗ್ರಾಮಸ್ಥರು ಒಂದು ಸಭೆಯನ್ನ ಸೇರಿ ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೀವಿ. ತೀರ್ಮಾನವನ್ನ ಮಾಡಿಕೊಂಡು ಅದರಂತೆ 9 ಜನರ ಒಂದು ಸದಸ್ಯ ಸಮಿತಿಯನ್ನ ತುಳಸಿ ಲಕ್ಷ್ಮೀದೇವಿ ಸೇವಾ ಸಮಿತಿ ಅಂತ ಸಮಿತಿಯನ್ನ ಮಾಡಿಕೊಂಡು ಆ ಸಮಿತಿಯ ಮೂಲಕ ಮತ್ತು ಗ್ರಾಮಸ್ಥರು ಸಹ ಎಲ್ಲರೂ ಸೇರ್ಕೊಂಡು ಸುಮಾರು 2.5 ವರ್ಷಗಳ ಕಾಲ ಇದಕ್ಕೆ ಒಂದು ಶ್ರಮವನ್ನ ಪಟ್ಟು ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು ಸಹ ಎಲ್ಲಾನು ಇದು ಮಾಡಿದ್ದಾರೆ ಮತ್ತು ಕೆಲಸದಲ್ಲಿರ್ತಕ್ಕಂಥವ್ರು ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನ ಮಾಡಿದ್ದಾರೆ. ಮತ್ತು ಈ ದೇವಸ್ಥಾನಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಂಜುನಾಥ್ ಅವರು ಅತಿ ಹೆಚ್ಚಿನ ಸಹಾಯಧನವನ್ನ ನೀಡಿದ್ದಾರೆ. ಅದರಂತೆ ಎಲ್ಲ ಪಂಚಾಯಿತಿಯ ಮೆಂಬರ್ಗಳು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಮತ್ತೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸಹ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಹೆಚ್ಚು ಸಹಾಯವನ್ನು ನೀಡಿದ್ದಾರೆ. ಮತ್ತು ಅದರಂತೆ ನಮ್ಮ MLA ಅವರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಸಹ ಅತಿ ಹೆಚ್ಚಿನ ಸಂಖ್ಯೆ ಇದರಲ್ಲಿ ಧನ ಸಹಾಯವನ್ನು ಮಾಡೋದ್ರ ಮೂಲಕ 3 ದಿನಗಳ ಕಾರ್ಯಕ್ರಮಕ್ಕೆ ಅನ್ನ ಪ್ರಸಾದ ವಿನಿಯೋಗವನ್ನು ಸಹ ಅವರೇ ಮಾಡ್ತಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಒಂದು ಸುಂದರವಾಗಿರ್ತಕ್ಕಂಥ ತುಳಸಿ ಲಕ್ಷ್ಮೀ ದೇವಸ್ಥಾನ ಒಂದು ಮೂಡಿ ಬಂದಿದೆ. ಇದೇ ರೀತಿ ಈ ಒಂದು ದೇವಸ್ಥಾನವನ್ನ ತುಳಸಿ ಲಕ್ಷ್ಮೀ ದೇವಸ್ಥಾನದ ಸಮಿತಿಯವರು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಾ ಈ ಒಂದು ದೇವಸ್ಥಾನಕ್ಕೆ ಸುಮಾರು 1,40,00,000 ಕಟ್ಟಡಕ್ಕೆ ಖರ್ಚಾಗಿದೆ ಮತ್ತು ಫಂಕ್ಷನ್ಗೆ ಒಂದು 15 ಲಕ್ಷದಷ್ಟು ಖರ್ಚಾಗಿ 1.5 ಕೋಟಿಯಷ್ಟು ಹಣ ಖರ್ಚಾಗಿದೆ. 1.5 ಕೋಟಿಯಷ್ಟು ಹಣವನ್ನ ಎಲ್ಲ ಭಕ್ತಾದಿಗಳಿಂದ ಸಂಗ್ರಹಣೆ ಮಾಡಿದ್ವಿ. ಇದರಲ್ಲಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.